ಅದಕ್ಕೆ ಮಾತು ಬೇಡ. ನಿನಗೆ ಒಂದೇ ಒಂದಿನ ಟೈಮ್ ಕೊಡ್ತೀನಿ. ಒಂದೇ ಒಂದು ಮಗಿನಾದ್ರೂ ನೀನು ಈ ಸ್ಕೂಲ್ ಕರ್ಕೊಂಡು ಬಂದ್ರೆ ನೀನು ಹೇಳ್ದಮ್ ನಾನು ಕೇಳ್ತೀನಿ. ಮಕ್ಕಳೆಲ್ಲ ಸ್ಕೂಲಿಗೆ ಬರೋಕ್ಕೆ ಒಂದೇ ದಿನ ಇರೋದು. ಈ ಭುವನೇಶ್ವರಿ ಬೇರೆ ಮಕ್ಕಳನ್ನೆಲ್ಲ ಎಲ್ಲಿ ಬಚ್ಚಿಟ್ಟಿದ್ದಾಳೋ ಏನೋ. ಈಗ ಮಕ್ಕಳನ್ನೆಲ್ಲ ಯಾರು ಕರ್ಕೊಂಡ್ಬರ್ತಾರೆ? ರೆಡಿ ಆದಿನೇ. ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಮನಸ್ಸಿನಲ್ಲಿ ಏನೇ ನೋವಿದ್ರು ವೀರಭದ್ರ ಹತ್ರ ಬೇಡ್ಕೋ, ಅವನು ನಿನ್ನ ಕೈ ಬಿಡಲ್ಲ. ಹೌದು, ಈಗ ನನ್ನ ಕಣ್ಮುಂದೆ ಇರೋದು ರುದ್ರ ಅವ್ರ ಹೋಪ್ಸ್ ಒಂದೇ. ರುದ್ರ ಅಲ್ವೇ ವೀರಭದ್ರ ಅನ್ನೋ. ರುದ್ರ ಅವ್ರ ಮನ್ಸು ಮಾಡಿದ್ರೆ ಖಂಡಿತವಾಗ್ಲೂ ಆಗತ್ತೆ. ಏನು ಮತ್ತೆ ರುದ್ರ ಅಂದ? ಇರ್ಲಿ ಬಿಡು, ರುದ್ರ ವೀರಭದ್ರ ಎಲ್ಲ ಒಂದೇ ತಾನೆ. ರುದ್ರ ಅವ್ರಿಗೊಬ್ರಿಗೆ ಆ ತಾಕತ್ತಿರೋದು. ಮತ್ತೆ ನಮ್ ವೀರಭದ್ರ ಅಂದ್ರೆ ಸುಮ್ನೆನಾ? ಸೀದಾ ಹೋಗಿ ದಕ್ಷಿಣ ತಲೆನೇ ಕಡ್ದು ಹಾಕಿರೋ ಭೂಪ ಅವನು. ಅವನಿಂದ ಕೆಲಸ ಆಗಲ್ಲ ಅನ್ನೋ ಮಾತೇ ಇಲ್ಲ. ಆದ್ರೆ ರುದ್ರ ಅವರು ಭುವನೇಶ್ವರಿ ಮನೆಯಲ್ಲಿ ಕೆಲಸ ಮಾಡೋ ಆಳು. ಅವರು ಭುವನೇಶ್ವರಿ ಅವ್ರನ್ನ ಎದುರಾಕೋತಾರ? ಅವ್ರ ಮುಂದೆ ಗೆಲ್ತಾರ? ಯಾರೇ? ಯಾರು? ಯಾರ ಮನೆ ಆಳೆ? ಏನೇ ಮಾತಾಡ್ತಿದ್ಯಾ ನೀನು? ಇಲ್ಲ, ರುದ್ರ ಅವರು ನನಗೆ ಮಾತು ಕೊಟ್ಟಿದ್ದಾರೆ. ಹೇಗಾದರೂ ಮಾಡಿ ಅಸಾಧ್ಯವಾದ ಕೆಲಸನ ಸಾಧ್ಯ ಆಗೋ ಥರ ಮಾಡೇ ಮಾಡ್ತಾರೆ. ಏನು? ನಮ್ಮ ವೀರಭದ್ರ ನೀವು ಮಾತು ಕೊಟ್ನಾ? ಅಂದ್ರೆ ನಮ್ಮ ಮನೆ ಎದುರು ನಿನ್ನ ಕನಸಿನಲ್ಲಿ ಬಂದಿದ್ದೇನೆ? ಅಯ್ಯೋ, ಹಂಗೆಲ್ಲ ಏನಿಲ್ಲಮ್ಮ. ಮತ್ತಿನ್ನೇನೆ? ಏನಿಲ್ಲ. ಶೋ, ಜಾಸ್ತಿ ಓದಿ ನಿನ್ ತಲೆ ಕೆಟ್ಟು ಹೋಗಿದೆ. ಬೇಗ ಎದ್ದೇಳು, ದೇವಸ್ಥಾನಕ್ಕೆ ಹೋಗ್ಬೇಕು. ಆಗ ಹೊತ್ತಾಯ್ತು. ಬೇಕೋ ಇನ್ನೇನು ಶುರು ಆಗ್ತಾ ಇರೋ ನಿನ್ನ ಮತ್ತೆ ನನ್ನ ಮಗನ ಬದುಕು ತುಂಬಾ ಚೆನ್ನಾಗಿರ್ಲಿ ಅಂತ ಆ ದೇವ್ರನ್ನ ಚೆನ್ನಾಗಿ ಬೇಕು. ಪುರೋಹಿತ್ರೆ, ನನ್ನ ಮಗನ ಮದುವೆ ನಿರ್ವಿಘ್ನವಾಗಿ ನಡೀಲಿ ಅಂತ ಸಂಕಲ್ಪ ಮಾಡಿ ಒಂದು ಪೂಜೆ ಮಾಡ್ಕೊ. ಏನಮ್ಮ ಕಾಯಿ ಕೆಟ್ಟೋಗಿದೆ? ಅಪಶಕುನ, ಮದುವೆಗೆ ಯಾವುದೇ ವಿಘ್ನ ಬರ್ದೇ ಇರ್ಲಿ ಅಂತ ಮಾಡ್ತಿರೋ ಪೂಜೆನಲ್ಲೇ ವಿಘ್ನ ಬಂತಲ್ಲ. ಆ ಥರ ಎಲ್ಲ ಏನೂ ಇಲ್ಲ ಅಂಕಲ್. ನಾವು ಕಾಯಿ ತಗೊಳಕಿನ ಮುಂಚೆನೆ ಕೊಳ್ತೋಗಿತ್ತು ಅನ್ಸುತ್ತೆ. ನಾವು ನೋಡಿ ತಗೋಬೇಕಿತ್ತು ಅಷ್ಟೇ. ರಾಶಿ ತೆಂಗಿನಕಾಯಿಗಳಿತ್ತು ಆ ತೆಂಗಿನಕಾಯಿ ಮಾರೋನ್ ಹತ್ರ. ಅಷ್ಟೆಲ್ಲ ಕಾಯಿಗಳಲ್ಲಿ ಈ ಕೊಳ್ತೋಗಿರೋ ಕಾಯಿನೇ ನಮಗೆ ಸಿಗ್ಬೇಕಾಗಿತ್ತಾ? ಯಾಕಂದ್ರೆ ನಮಗೆ ನಿಧಾನಕ್ಕೆ ನೋಡಿ ಆರಿಸಿ ತಗೊಳ್ಳೋ ವ್ಯವಧಾನ ಇರಲಿಲ್ಲ. ಈಗೇನು, ಇನ್ನೊಂದು ಕಾಯಿ ತಗೊಂಡ್ರೆ ಆಯ್ತು. ಇಂಥ ಮೂಢನಂಬಿಕೆಗೆಲ್ಲ ಸೊಪ್ಪು ಹಾಕ್ಬಾರ್ದು. ಸರಿಯಾಗಿ ಹೇಳಿದೆ ಅಕ್ಷರ. ನೀವು ಪೂಜೆ ಮಾಡಿ ಪುರೋಹಿತ್ರೆ. ಏನ್ರಿ ಇದು? ಮಂಗಳಾರತಿನೇ ಯಾರೋಯ್ತಲ್ಲ. ಈ ಮದ್ವೆಗೆ ಅಪಶಕನದ ಮೇಲೆ ಅಪಶಕನ ಆಗ್ತಾ ಇದೆ. ಗಾಳಿಗೆ ಆರ್ದಿರೋ ದೀಪ ಯಾವ್ದಿದೆ ಹೇಳಿ? ಇದ್ರೆ ಎಲೆಕ್ಟ್ರಿಕ್ ದೀಪ ಇರಬೇಕು ಅಷ್ಟೇ. ಏನ್ರಿ, ನಿಮ್ ಮಗಳಿಗೆ ದೇವರು ದಿಂಡ್ರು ಅನ್ನೋ ನಂಬಿಕೆನೇ ಇಲ್ವಾ? ನಂಬ್ತಾಳೆ, ಆದ್ರೆ ಕೆಲವು ಮೂಢನಂಬಿಕೆಗಳನ್ನ ನಂಬಲ್ಲ ಅಷ್ಟೇ. ನೀನು ಮೂಢನಂಬಿಕೆನಾ? ಮೊದ್ಲೆಲ್ಲ ಹಿರಿಯರು ಶಕುನಗಳನ್ನ ನೋಡ್ಕೊಂಡೆ ಮನೆಯಿಂದ ಆಚೆ ಕಾಲಿಡ್ತಾ ಇದ್ದಿದ್ದು. ಅದನ್ನೇ ಮೂಢನಂಬಿಕೆ ಅಂದ್ಬಿಟ್ರೆ? ಅಪಶಕುನ ಶುಭ ಶಕುನ ಅಂತೆಲ್ಲ ಏನೂ ಇಲ್ಲ. ಅದೆಲ್ಲ ನಾವು ನೋಡೋ ದೃಷ್ಟಿಲಿರುತ್ತೆ. ಈಗ ನಾನು ಶಶಾಂಕ್ ಒಪ್ಕೊಂಡಿದ್ದೀವಿ, ಮದುವೆ ಆಗಕ್ಕೆ ಹೊರಟಿದ್ದೀವಿ, ಮುಂದೆ ನಾವು ಚೆನ್ನಾಗಿರ್ತೀವಿ. ಅರ್ಚಕ್ರೆ, ನೀವು ಪೂಜೆ ಮುಂದುವರಿಸಿ. ನೀನು ಈ ಊರನ್ನ
ಚೆನ್ನಾಗಿರೋ ಗಂಟ ನಮ್ಮ ಮಕ್ಳೆಲ್ಲ ಅಟ್ಟಿಗೆ ಬರ್ತಾರೆ. ನಿನ್ನಿಂದ ನಮ್ಮ ಮಕ್ಕಳು ನಮ್ಮನ್ನ ಬಿಟ್ಟು ದೂರ ಇರಂಗಾಯ್ತು. ಅಲ್ಲ, ನಾನು ಈ ದಿನದಾಗೆ ಯಾವತ್ತೂ ಹಿಂಗಾಗಿರ್ನಿಲ್ಲ. ನೀನ್ ಅದ್ ಯಾವ ಗಳಿಗೆಲ್ಲಿ ಈ ಊರಿಗೆ ಕಾಲಿಟ್ಟು ಊರಿಗೆ ಗ್ರಾಚಾರ ಬಡ್ಕಂತು. ನೋಡಿ, ನಾನ್ ನಿಮ್ ಊರ್ಗೆ ಕೆಟ್ಟದ್ ಮಾಡಕ್ ಬಂದಿಲ್ಲ. ನಿಮ್ ಮಕ್ಳು 2 ಅಕ್ಷರ ಕಲ್ತ್ಕೊಂಡ್ರೆ ಅವ್ರ ಭವಿಷ್ಯ. ಸಾಕ್ ನಿಲ್ಸಮ್ಮ. ಅಕ್ಷರ ಕಲಿಸ್ತೀನಿ ಅಂತ ನಮ್ ಭುವನೇಶ್ವರಿ ಅವ್ವಂಗೆ ಕ್ವಾಪ ಬರ್ಸಿ ನಮ್ ಮಕ್ಳು ನಮ್ ಕೈಗೆ ಸಿಗ್ದಂಗ್ ಮಾಡ್ಬಿಟ್ಟಿಯಲ್ಲ. ಅಲ್ಲ ನೋಡಿ, ಯಾಕೆ ಹಿಂಗ್ ಹಠ ಮಾಡಿ ನಮ್ ಪ್ರಾಣ ತಿಂತೀಯ? ಅಲ್ಲ, ನಮ್ಮ ಅವ್ವಂಗೆ ಬ್ಯಾಡ್ದಿರೋ ವಿದ್ಯೆ ನಮ್ಮ ಐಕ್ಳಿಗೆ ಯಾಕೆ ಅಂತ. ನಿಮ್ ಮಕ್ಳು ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲ್ಸ ಸಿಗತ್ತೆ. ಒಳ್ಳೆ ಕೆಲ್ಸ ಸಿಕ್ಕರೆ ಕೈ ತುಂಬಾ ಸಂಬಳ ಸಿಗತ್ತೆ. ಇಡೀ ಊರ್ ಉದ್ಧಾರ ಆಗತ್ತೆ. ಅವ್ವ ತಾಯಿ ಪುಣ್ಯಾತ್ ಗಿತ್ತಿ, ಈಗ ನೀನು ಊರ್ ಉದ್ಧಾರ ಮಾಡಿದ್ದು ಸಾಕು. ಇನ್ನೇನು ಹೆಚ್ಚಿಗೆ ಮಾತಾಡ್ಬೇಡ, ಊರ್ ಬಿಟ್ಟು ಹೋಗು. ನಿನ್ನ ಅವನ್ ಜಗದಾಗೆ ನಮ್ ಕೂಸು ಬಡವಾಯ್ತಾವೆ. ಯಾಕೆ ಅಂದ್ರೆ ರುದ್ರ ಗರಡಿ ಮನೆ ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾನೆ. ಅಲ್ಲಿ 2 ದಿನ ಇರ್ತಾನೆ. ಮಕ್ಕಳು ನೋಡ್ಕೊಳ್ಳೋ ನೆಪದಾಗೆ ನೀನು ಅಲ್ಲೇ ಇದ್ದು ನಿಮ್ಮ ಮಾವನ್ನ ಹೊಲಿಸ್ಕೋಬಹುದು ಕಣೆ. ಎಸ್, ಈ ಬಕ್ರ ಏನಾದ್ರೂ ಅಲ್ಲಿಗೆ ಹೋದ್ರೆ ಇದ್ರ ಬಾಯ್ ಬಿಡಿಸಿ ಅಡ್ರೆಸ್ ತಿಳ್ಕೊಳ್ಳೋದು ತುಂಬಾ ಈಸಿ. ಅತ್ತೆವಾ, ನಾನು ನಿಮ್ ಕುಟ ಬರ್ತೀನಿ. ಅಲ್ಲಿಗೆ ಬಂದು ನೀನೇನ್ ಮಾಡ್ತೀಯವ? ಆಯ್ತು, ನೋಡ್ಕೊಂತೀನಿ. ಅವ್ರನ್ನ ನೋಡ್ಕೊಳ್ಳೋದಕ್ಕೆ ರುದ್ರ, ಕೋವಿ, ಭೀಮಾ ಎಲ್ರು ಅವರಲ್ಲ. ಅಥವಾ ಅಲ್ಲಿ ಗಂಡ್ಮಕ್ಳು ಮಾತ್ರ ಅಲ್ಲ, ಹೆಣ್ಮಕ್ಳು ಇದ್ದಾರೆ. ಗಂಡಸ್ರಿಗೆ ಏನ್ ಗೊತ್ತು ಹೆಣ್ಮಕ್ಳಿಗೆ ಏನ್ ಬೇಕು ಬೇಡ ಅಂತ. ಅದೇ ಮತ್ತೆ ನಮ್ ಚಂಚು ಅಲ್ಲಿದ್ರೆ ನಿಗಾ ಮಾಡಕ್ತಾಳೆ. ಅದು ಸರಿನೇ. ಬಾ.